ರಾಜ್ಯದಲ್ಲಿಯೇ ನಾಗರ ಪಂಚಮಿ ಹಬ್ಬವನ್ನು ವಿಶೇಷವಾಗಿ ಮತ್ತು ಮಾದರಿಯಾಗಿ ಕಾರವಾರದ ಜನಶಕ್ತಿ ವೇದಿಕೆಯಿಂದ ಆಚರಿಸಲಾಗುತ್ತಿದ್ದು, ಮಂಗಳವಾರ ನಾಗರ ಪಂಚಮಿಯಂದು ಸಹ ವಿಶೇಷವಾಗಿ ಆಚರಣೆ ಮಾಡಲಾಯಿತು. ಮಂಗಳವಾರ ಕಾರವಾರದ ಆಶಾನಿಕೇತನದ ಕಿವುಡು ಮೂಗು ಮಕ್ಕಳಿಗೆ ಹಾಲು ವಿತರಿಸಿ ನಾಗರ ಪಂಚಮಿ ಆಚರಣೆ ಮಾಡಲಾಯಿತು. ಕಳೆದ 15 ವರ್ಷದಿಂದ ಈ ವಿನೂತನ ಸೇವೆ ಮಾಡಿಕೊಂಡು ಬಂದಿರುವ ಜನಶಕ್ತಿ ವೇದಿಕೆಯ ಮಾಧವ್ ನಾಯಕ್ ತನ್ನ ಈ ವಿನೂತನ ಕಾರ್ಯಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಪ್ರೇರಣೆ ಎನ್ನುತ್ತಾರೆ. ಇದೇ ವೇಳೆ ಆಶಾನಿಕೇತನ ಶಾಲೆ ಮಕ್ಕಳು ಉರಗ ತಜ್ಞರ ಸಹಕಾರದಲ್ಲಿ ಅಪಾಯಕಾರಿಯಲ್ಲದ ಹಾವುಗಳ ಸ್ಪರ್ಶಿಸಿ ಸಂಭ್ರಮಿಸಿದ್ರು. ಮಕ್ಕಳಲ್ಲಿ ಹಾವುಗಳ ಕುರಿತು ಜಾಗೃತಿ ಮೂಡಿಸಲು ಜನಶಕ್ತಿ ವೇದಿಕೆಯಿಂದ ಪ್ರತಿ ವರ್ಷ ಇಂತಹ ಕಾರ್ಯಕ್ರಮ ನಡೆಯುತ್ತಿದ್ದು, ನಾಗರ ಪಂಚಮಿ ದಿನದಂದು ಉರಗಗಳನ್ನು ಹಿಡಿದುಕೊಂಡು ಮಕ್ಕಳು ಆಟವಾಡಿ ಆನಂದಿಸಿದ್ರು. ಹಾವಿನ ಆಹಾರ ಹಾಲಲ್ಲ. ಜೀವಂತ ಹಾವುಗಳ ಮೇಲೆ ಹಾಲೆರೆಯುವುದು ಅವುಗಳ ಜೀವಕ್ಕೆ ಹಾನಿ ತರಬಹುದು ಎನ್ನುವ ಮಾಧವ್ ನಾಯಕ್ ಇಂತಹ ಕಾರ್ಯದಿಂದ ಹಾವುಗಳು ಸತ್ತ ಉದಾಹರಣೆ ಕೂಡ ಇದೆ. ಕಲ್ಲು ವಿಗ್ರಹಗಳಿಗೆ ಹಾಲೆರೆದು ಅಪಾರ ಹಾಲು ವ್ಯರ್ಥ ಮಾಡುವ ಬದಲು ಧಾರ್ಮಿಕ ಭಾವನೆಗೆ ಧಕ್ಕೆ ಆಗದಂತೆ ನೈವೇದ್ಯಕ್ಕೆ ಸ್ವಲ್ಪ ಹಾಲು ನೀಡಿ ಉಳಿದುದನ್ನ ಹಸಿದವರಿಗೆ ನೀಡಿ. ಸಿನಿಮಾ ಸಂಭ್ರಮಾಚರಣೆಗೆ ಪೋಸ್ಟರ್ಗೆ ಹಾಲು ಎರೆಯುವ ಸಂಸ್ಕೃತಿ ಕೂಡ ಬಿಡಬೇಕು ಎನ್ನುವ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ಪ್ರತಿ ನಾಗರ ಪಂಚಮಿಗೆ ಇಲ್ಲಿ ಬಂದು ಈ ಮೂಕ ಮತ್ತು ಕಿವುಡ ಮಕ್ಕಳಿಗೆ ಹಾಲನ್ನು ಕೊಡುವ ಮುಖಾಂತರ ನಾವು ನಾಗರ ಪಂಚಮಿಯನ್ನು ಆಚರಿಸ್ಕೊಳ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಹಾಲನ್ನು ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ, ಈ ಕಲ್ಲು ನಾಗರಕ್ಕೆ ಹುತ್ತುಗಳಿಗೆ ಹಾಲನ್ನು ಎರೆದು ಗಟಾರಕ್ಕೆ ಹೋಗುವ ಮಟ್ಟಕ್ಕೆ ಇದು ವೇಸ್ಟ್ ಆಗ್ತಾ ಇದೆ. ಅದರಿಂದ ಈ ಹಸಿದವರಿಗೆ ಹಾಲು ಕೊಡಿ, ನೀವು ಎಷ್ಟು ಅಭಿಷೇಕ ಆಗಬೇಕು ಅಷ್ಟನ್ನು ಬೆಳೆಸ್ಕೊಂಡು ನಮ್ಮ ಧಾರ್ಮಿಕ ಪದ್ಧತಿಗೂ ಧಕ್ಕೆ ಆಗದ ರೀತಿಯಲ್ಲಿ ವೇಸ್ಟ್ ಆಗೋ ಬದಲು ಮಕ್ಕಳಿಗೆ ಹಸಿದವರಿಗೆ ಕೊಡಿ ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನು 15 ವರ್ಷದಿಂದ ಮಾಡ್ತಾ ಬಂದಿದ್ದೇನೆ. ಇದಕ್ಕೆ ನನಗೆ ಪ್ರೇರಣೆ ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಅವರು ಸಹಿತ ಹಿಂದಿನಿಂದಲೂ ಸಹಿತ ಇದೇ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರೇರಿತನಾಗಿ ನಾನು ಈ ಒಂದು ಕಾರ್ಯಕ್ರಮವನ್ನು ನಾನು ಮಾಡ್ತಾ ಇದ್ದೇನೆ. ಸಮಾಜದಲ್ಲಿ ಜಾಗೃತಿ ಮೂಡಿಸಲು ಹಾವಿನ ಆಹಾರ ಹಾಲಲ್ಲ, ಹಾವಿನ ಆಹಾರ ಹುಳ ಉಪ್ಪಡಿ ಮತ್ತು ಇವೆಲ್ಲ ತಿಂದ್ಕೊಂಡು ಬರ್ತದೆ. ಇದಕ್ಕೆ ನಾವು ಫೋರ್ಸಬಲಿ ಹಾಲು ಹಾಕಿದ್ರೆ ಅದಕ್ಕೆ ಮಾರಕ ಆಗ್ತದೆ. ಹಾಗಾಗಿ ಇದು ಮಾಡಬೇಡಿ, ಬೇಕಾದಷ್ಟು ಇದು ಮಾಡಿ. ಜೀವಂತ ಹಾವಿಗೆ ಕೆಲವರು ಹೋಗಿ ಹಾಲು ಎರೆದು ಅವಕ್ಕೆ ಸತ್ತಂಥ ಉದಾಹರಣೆಗಳು ಎಷ್ಟೋ ಇದ್ದಾವೆ. ಹಾಗಾಗಿ ಈ ಒಂದು ಪದ್ಧತಿಗೆ ನಾಂದಿ ಹಾಡಬೇಕು ಅಂತ ಹೇಳಿ, ಅದರಲ್ಲೂ ಸಹಿತ ಕೆಲವರು ಎಲ್ಲ ಈ ಸಿನಿಮಾ 100 ಡೇಸ್ ಆದ ಕೂಡಲೇ ಪೋಸ್ಟರ್ಗಳಿಗೆ ಸಾವಿರಾರು ಲೀಟರ್ ಹಾಲನ್ನು ಹಾಕಿ ಅದನ್ನು ವೇಸ್ಟ್ ಮಾಡ್ತಾರೆ. ಬಡ ಮಕ್ಕಳಿಗೆ ಅಥವಾ ಅವರಿಗೆ ಹೊಟ್ಟೆ ತುಂಬಿಸುವಂಥ ಕೆಲಸ ಜನಶಕ್ತಿ ವೇದಿಕೆಯಿಂದ ಆಗ್ತಾ ಇದೆ. ಅದರ ಪ್ರಕಾರ ನಾನು ಅವ್ರು ಕರೆದವಾಗೆಲ್ಲ ಈ ಮಕ್ಕಳಿಗೆ ಹಾವುಗಳನ್ನು ತೋರಿಸಿ, ಹಾವುಗಳಲ್ಲಿರುವ ಯಾವ ಹಾವುಗಳಲ್ಲಿ ವಿಷ ಇದೆ, ಯಾವುಗಳಲ್ಲಿ ವಿಷ ಇಲ್ಲ, ಮತ್ತು ಅವುಗಳ ಜೊತೆ ಯಾವ ರೀತಿ ನಾವು ಬಿಹೇವ್ ಮಾಡಬೇಕು ಅನ್ನೋದನ್ನು ಆ ಮಕ್ಕಳಿಗೆ ಬಂದು ತಿಳಿಸ್ತೀನಿ. ಅದಕ್ಕಾಗಿ ಅವರು ಪ್ರತಿ ವರ್ಷ ಅಲ್ಲಿ ಕಾಯ್ತಾ ಇರ್ತಾರೆ ನಮ್ಮನ್ನು. ಯಾವುದೇ ಧರ್ಮದ ವಿರೋಧಿಗಳಲ್ಲ, ಸಂಸ್ಕೃತಿ ವಿರೋಧಿಗಳಲ್ಲ, ಹಬ್ಬದ ವಿರೋಧಿಗಳಲ್ಲ, ಮೂಢನಂಬಿಕೆಗಳನ್ನು ತೆಗೆಸಿ ಅಗತ್ಯ ಇದ್ದದನ್ನು ಮಾಡಿ ಅನಗತ್ಯ ಇದ್ದದನ್ನು ಬಿಡಿ ಎನ್ನುವ ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕು ಎನ್ನುವ ಉದ್ದೇಶದಲ್ಲಿ ನಿಜ ನಾಗರವ ಕಂಡರೆ ಹೊಡೆದುಕೊಳ್ಳುವವರೆಯ ಕಲ್ಲ ನಾಗರಕ್ಕೆ ಹಾಲ ಮೆರೆಯುವರು, ಹಸಿದವರಿಗೆ ಹಾಲಲ್ಲದೆ ಕಲ್ಲು ಹಾಲು ಕುಡಿಯುವುದು ಶರಣತೆ. ಕಲ್ಲು ಯಾವತ್ತೂ ಹಾಲು ಕುಡಿಯುವುದಿಲ್ಲ, ವ್ಯರ್ಥ ಮಾಡಬೇಡಿ. ಆ ಹಾಲನ್ನು ಎಷ್ಟು ಬೇಕಷ್ಟು ನೈವೇದ್ಯಕ್ಕಾಗಿ ಮಾತ್ರ ಬಳಸಿ ಉಳಿದುದನ್ನು ಬಡವರಿಗೆ ದಾನ ಮಾಡಿ ಸಂದೇಶ ನಮ್ಮದು. ಆ ಕಾರಣಕ್ಕಾಗಿ ಇಲ್ಲಿ ಈ ವಿಕಲಚೇತನ ಮಕ್ಕಳ ಮುಂದೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ನಿರಂತರವಾಗಿ ನಡೆಯುತ್ತದೆ. ಮಾಧವ ನಾಯಕರ ನೇತೃತ್ವದಲ್ಲಿ ನಡೀತಾ ಬಂದಿದೆ, ಮುಂದುವರಿಯುತ್ತದೆ ಅಂತ ಹೇಳ್ತಾ
ಹಾಲು ಇರ್ಬೋದು, ಅನ್ನ ಇರ್ಬೋದು, ಬಟ್ಟೆ ಇರ್ಬೋದು, ಏನೇ ಇರ್ಬೋದು, ಅಗತ್ಯ ಇದ್ದವ್ರಿಗೆ ಇರುವವರು ಏನೋ ಸ್ವಲ್ಪ ಕೈಲಾದಷ್ಟು ಸ್ವಲ್ಪನಾರ ಕೊಟ್ರೆ ಅದಕ್ಕಿಂತ ದೊಡ್ಡದಾದಂತಹ ಒಂದು ದಾನ ಮತ್ತೊಂದಿಲ್ಲ, ಅದಕ್ಕಿಂತ ನೆಮ್ಮದಿ ಮತ್ತೊಂದು ಸಿಗೋದಿಲ್ಲ. ಹಾಗಾಗಿ ಅವರು ಇದನ್ನ ಈ ವರ್ಷ ಅಂತ ಅಲ್ಲ, ಬಹಳ ವರ್ಷಗಳಿಂದ ಅವರು ಈ ಒಂದು ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಳ್ತಾ ಬಂದಿದ್ದಾರೆ. ಅವರೊಂದು ಇಡೀ ಸಮಾಜಕ್ಕೆ ದುಡ್ಡಿರೋರಿಗೆ, ಉಳ್ಳವರಿಗೆ ಒಂದು ಆದರ್ಶಪ್ರಾಯರಾಗಿದ್ದಾರೆ. ಹಾಗಾಗಿ ಅವರು ಇದೇ ರೀತಿ ಅವರು ತಮ್ಮ ಜೀವಿತಾವಧಿಯಲ್ಲಿ ಮುಂದೂ ಕೂಡ ತಮ್ಮಂತ ಅನೇಕ ವ್ಯಕ್ತಿಗಳನ್ನ ಅವರು ಆದರ್ಶಪ್ರಾಯರಾಗಿ ಅವರು ನೋಡಿ ಕಲಿಬೇಕು, ಬೆಳಿಬೇಕು. ಅವರು ಕೂಡ ಸಮಾಜಕ್ಕೆ ಮತ್ತಷ್ಟು ಕೊಡುಗೆಗಳನ್ನ ನೀಡಬೇಕು ಅಂತ ನಾನು ಬಯಸ್ತೀನಿ. ಈ ವೇಳೆ ಜನಶಕ್ತಿ ವೇದಿಕೆ ರಾಮನಾಯ್ಕ್, ಖೈರುನಿಸಾ ಶೇಖ್, ಕಾರವಾರದ ಡಿವೈಎಸ್ಪಿ ಗಿರೀಶ್ ಮತ್ತಿತರರು ಇದ್ದರು. ಐವತ್ತು ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.